ಯಾಕೆ ಇಲ್ಲಿ ಕೂತಿದ್ದೀನಿ ಅಂತಂದರೆ ಗಾಡಿ ಲೋಡ್ ಮಾಡ್ತಾ ಇದ್ದೀನಿ ಭಿವಂಡಿಲಿ ಪಾರ್ಸಲ್ಲು ಬೆಂಗಳೂರಿಗೆ ವೈಟ್ ಫೀಲ್ಡು ಕಲಾಸಿಪಳ್ಳಿಗೆ. ಇವತ್ತು ಫಸ್ಟ್ ಟೈಮಲ್ಲಿ ಲೋಡ್ ಮಾಡ್ತಾ ಇರೋದು. ಸಿಕ್ಕಾಪಟ್ಟೆ ಮಳೆ, ಬೆಳಗಿನ ಜಾವ 5:30 ಬಂದ್ವಿ ಭಿವಂಡಿಗೆ. ಬಟ್ ಆದರೂ ಲೋಡು 1 ಗಂಟೆಗೆ ಶುರು ಮಾಡಿದ್ದಾರೆ. ನಾವು ಬಂದಿದ್ದಂಗೆ ಒಂದು ಅಟ್ಲೀಸ್ಟ್ ಒಂದು 10:30 11 ಗಂಟೆಗೆ ಶುರು ಮಾಡಿದ್ರು 12 ಗಂಟೆ 1 ಗಂಟೆಗೆ ಲೋಡ್ ಆಗೋಗಿರೋದು. ಶುರು ಮಾಡಿದೆ 1 ಗಂಟೆ. ಹಂಗಾಗಿ ಈ ಪರಿಸ್ಥಿತಿಯಲ್ಲಿ ಈ ಥರ ಹಟ್ ಥರ ಹಾಕೊಂಬಿಟ್ಟು ಈ ಫಸ್ಟ್ ಫ್ಲೋರ್ ಬಿಲ್ಡಿಂಗಿಂದ ಹಗ್ಗ ತಗೊಂಬಿಟ್ಟು ಇಳಿಬಿಟ್ಟಿದ್ದೀವಿ. ಇಲ್ಲಿಗೆ ಲೋಡ್ ಮಾಡ್ತವ್ರೆ. ವೀಡಿಯೋ ಮಾಡ್ಕೋಬೇಡ್ರಿ ಅಂತ ಅಂದಿದ್ರು, ಹಾಗಾಗಿ ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಫುಲ್ ನೆನ್ಬಿಟ್ಟಿದ್ದೀನಿ ಮಳೆ. ಕಂಟಿನ್ಯೂ ಮಾಡ್ತೀನಿ. ನನಗೆ ಚೀಲ ಬೇರೆ ಸ್ವಲ್ಪ ಎಳಿಬೇಕು ಅಂತ ಹೇಳೋರೆ, ಎಳೆದು ಮಾಡ್ತೀನಿ ವೀಡಿಯೋನ. ರೇಂಜ್ ಕಂಪ್ಲೀಟ್ ಆಗಿದೆ. ಈ ಥರ ಮಾಡ್ತಾಯಿದ್ದೀವಿ. ರೆಕ್ಸಿನಲ್ಲೈತೆ, ರೆಕ್ಸಿನ್ ಸ್ವಲ್ಪ ತೂತ ಆಗಿಬಿಡೋದಿತ್ತು. ಸಿಕ್ಕಾಪಟ್ಟೆ ತೂತ ಆಗಿಬಿಟ್ಟು ನೀರೆಲ್ಲ ಬರ್ತಾಯಿದ್ದು. ಇದೆ ಆಫೀಸು, ಕೈಯಲ್ಲಿ ಲೋಡ್ ಮಾಡ್ತಾ ಇರೋದು. ಹಗ್ಗ ಟಾರ್ಪಲೆಲ್ಲ ಹಾಕೊಂಬಿಟ್ಟು ಆಲ್ರೆಡಿ ಹೈವೇ ರೀಚ್ ಆಗಿದ್ದೀವಿ. ಇವಾಗ ಒಂದು ಪಾಶ್ಯ ಹೋಗ್ತಾಯಿತ್ತು ನೋಡಿ, ಕಾರ್ನಿವಲ್ ಪಕ್ಕದಲ್ಲ ಆ ಕಡೆ. ಸಿಕ್ಕಾಪಟ್ಟೆ ನಮ್ಮ ಕಾರ್ತಿಕ್ ಅಣ್ಣನ ಫ್ರೆಂಡ್ ಹತ್ರ ಮಾತಾಡ್ಕೊಂಬಿಟ್ಟು ವೀಡಿಯೋ ಕಾಲು ನಾರ್ಮಲ್ ಕಾಲಲ್ಲೆಲ್ಲ ಮಾತಾಡ್ಕೊಂಬಿಟ್ಟು ಬಂದ್ವಿ. ಯಾಕಂದರೆ ಭಿವಂಡಿಲಿ ಬರೋಕ್ಕೆ ಗೈಡೇ ಬೇಕು ಅಂತ ಅನಿಸ್ಬಿಡ್ತು. ಅಷ್ಟು ಎಲ್ಲೆಲ್ಲಿ ನೋ ಎಂಟ್ರಿ ಇದೆ, ಎಲ್ಲೆಲ್ಲಿ ಪೊಲೀಸ್ ಇರ್ತಾರೋ. ಹಂಗೂ ಒಂದು ಸಿಗ್ನಲ್ ಜಂಪ್ ಹಾಕೋಯ್ತು. ಹಂಗೆ ಮಾಡಿ ಕೈ ಬಿಸಿ ಮಾಡ್ಬಿಟ್ಟು ಬಂದ್ವಿ. ಹೋಗ್ತಾ ಇದೀವಿ. ಡೀಸೆಲ್ ಹಾಕ್ಸ್ಬೇಕು, ಗಾಡೀಲಿ ಡೀಸೆಲ್ ಇಲ್ಲ. ಅಡ್ವಾನ್ಸ್ ಹಾಕ್ತೀನಿ ಅಂತ ಹೇಳೋನಪ್ಪ ಟ್ರಾನ್ಸ್ಪೋರ್ಟ್ರಿನ, ಅಡ್ವಾನ್ಸ್ ಹಾಕಿಲ್ಲ. ಹೋಗೋಣ ಬನ್ನಿ. ಫಸ್ಟ್ ಟನಲ್ ರೀಚ್ ಆದ್ವಿ. ಎಲ್ಲ ಪಾರ್ಕಿಂಗ್ ಲೈಟ್ ಹಾಕೊಂಡು ಹೋಗ್ತಾವ್ರು, ನಾವು ಹಾಕಿದ್ದೀವಿ. ಇಲ್ಲಿ ಏರ್ ನೋಡಿದ್ಬಿಟ್ರೆ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ಡೀಸೆಲ್ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಭಾರಿ ಬಂದ್ಬಿಡ ಡೀಸೆಲ್ಲು. ಮಳೆ ವಾಶಿ ಬಿಟ್ಟಿದ್ದಾಗಿಂದನೂ ಸಿಕ್ಕಾಪಟ್ಟೆ ಮಳೆ. ಸೂಪರ್ ವೆದರ್. ಕಾರ್ ಅವ್ರಂತೂ ಹಿಂಸೆ ಕೊಡ್ತಾರೆ. ಚೆನ್ನಾಗಿತ್ತು ವೆದರ್. ಫುಲ್ಲು ಜಾಮು. ಇದಕ್ಕಿಂತ ಮುಂದೆ ಅಲ್ಲೊಂದು ಬಸ್ ಸ್ಟ್ಯಾಂಡ್, ಅಲ್ಲಿ ತನಕ ಫುಲ್ ಜಾಮು. ಹತ್ತಿರ 1 ಕಿಲೋಮೀಟ್ರು. ನಾವು ರೈಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ, ಲೆಫ್ಟ್ಗೆ ಹೋಗ್ಬೇಕು. ಇದೊಂದು ವೆಹಿಕಲ್ ಇಂದ ಜಾಮು. ನೋಡಿ ಫಾಲ್ಸ್, ಜೋಗ್ ಫಾಲ್ಸ್ ಸರ್ ಅಲ್ಲಣ್ಣ, ಸಿಂಗಲ್ ಐತೆ ಆದ್ರೆ ಅದು ಎಷ್ಟು ಚೆನ್ನಾಗಿದೆ ನೋಡಿ ಫಾಲ್ಸ್. ಹಾ, ಅಲ್ಲಿ ಇದ್ದವ್ರ ಕತೆ ಹೇಳಿ ಇವಾಗ, ಆಮೇಲೆ ಇದ್ದವ್ರ ಕತೆ. The next day. ಅದೇ ಟಿಫನ್ ಬಂದ್ಬಿಟ್ಟು ಪೂರಿ
ನೆಕ್ಸ್ಟ್ ಒಂದು ಹಾಫ್ ರೈಸ್ ತಿನ್ನಬೇಕು. ಗುಡ್ ಮಾರ್ನಿಂಗ್ ಅಣ್ಣ ತಮಾಸ್. ತಿಂಡಿ ಎಲ್ಲ ತಿನ್ಕೊಂಬಿಟ್ಟು ಹೊರಟಿದ್ದೀವಿ. ಆದ್ರೆ ಅಣ್ಣನೇ ಪೂರ ಗಾಡಿ ಓಡಿಸಿದ್ರು. ನಾನು ಸ್ವಲ್ಪ ದೂರ ಮಾತ್ರ 50-60 ಕಿಲೋಮೀಟರ್ ಓಡಿಸ್ಕೊಟ್ಟೆ ಅಷ್ಟೇ. ಬಾರ್ಡ್ರಲ್ಲಿ ನಾನೇ ಓಡಿಸ್ದೆ. ಇವಾಗ ಆಲ್ರೆಡಿ ಹುಬ್ಳಿ ಹತ್ತತ್ರ ಹುಬ್ಳಿ ಬಿಟ್ಟಿದ್ದೀವಿ. ಸಾರಿ, ತುಮಕೂರು ಒಂದು 290 ಕಿಲೋಮೀಟರ್ ಇದೆ. ಹೋಗ್ತಾ ಇದೀವಿ. ಇಬ್ರು ಪಾರ್ಟಿಯವ್ರಿಗೂ ಫೋನ್ ಮಾಡಬೇಕು. ದಾವಣಗೆರೆ 100 ಕಿಲೋಮೀಟರ್ ಇದೆ. ಈಗ ಒಂದು ಟೋಲ್ ಬರ್ತಾ ಇದೆ. ಲೇಬಯ್ಯ ಅಥವಾ ರೋಡ್ ಟೋಲ್ ಗೇಟ್ 1 ಕಿಲೋಮೀಟರ್. ಬನ್ನಿ ಹೋಗೋಣ. ಹೋಗ್ತಾ ಇದ್ದೀವಿ. ಮಲ್ಕೊಂಡು ನಿದ್ದೆ ಬಂದಿದೆ. ನಾನೇ ಓಡಿಸ್ತಾ ಇದ್ದೆ ಮಕ್ಕಳಿಂದ 66 ಕಿಲೋಮೀಟ್ರ್ ಓಡಿಸಿದ್ದೀನಿ ಆಲ್ರೆಡಿ. ಎದುರುಗಡೆ ಹೋಗ್ತಾ ಇರೋ ಕಾರ್ ಯಾವ್ದು ಅಂತ ಗೊತ್ತಾಗ್ತಿಲ್ಲ. ಫುಲ್ ವ್ರಾಪ್ ಮಾಡಿದ್ದಾರೆ. ಟೆಸ್ಟ್ ಡ್ರೈವ್ ಏನಾರ ಮಾಡ್ತಿರ್ಬೋದು. ನೋಡೋಣ, ಹತ್ರಕ್ಕೆ ಹೋಗ್ಬಿಟ್ಟು ನೋಡ್ತೀವಿ. ಇದೆ ನೋಡಿ, ಯಾವ್ದಿರ್ಬೋದು ಮಾಡಿ ಯಾರ ಗೊತ್ತಿದೆ. ಒಂದು 30 ಕಿಲೋಮೀಟರ್ ಐತೆ. ಹೋಗ್ತಾ ಇದ್ದೀನಿ. ಮಳೆ ಬಂದ್ರೆ ಸ್ವಲ್ಪ ತಣ್ಣಗೆ ಆಗ್ತವೆ ಟೈರ್ ಜೊತೆಗೆ. ನಾನು ಇಷ್ಟು ತನಕ ಗಾಡಿ ಓಡಿಸ್ದೆ. ಇವಾಗ ಸ್ವಾಮಿ ಹೋಟ್ಲಲ್ಲಿ ಇದ್ದೀವಿ. ಎಲ್ಲಪ್ಪ ಅಂದರೆ ಹಿರಿಯೂರಲ್ಲಿ ಹೈವೇಲಿದೆ. ಎಲ್ರಿಗೂ ಸುಮಾರು ಲಾರಿ ಡ್ರೈವರ್ ಎಲ್ರಿಗೂ ಗೊತ್ತಿರುತ್ತೆ. ಬಂದ್ಬಿಟ್ಟು ಡ್ರೈವರನ್ನ ಬಟ್ಟೆ ತೊಳ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳಿದ್ರು. ನಾನು ಸ್ನಾನ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಪೇ ಆ್ಯಂಡ್ ಯೂಸ್ ಐತೆ, ಅಲ್ಲಿ ಬಿಸಿನೀರು ಬರುತ್ತಂತೆ, ಇಲ್ಲಿ ತಣ್ಣೀರು. ಇಲ್ಲೇ ಮಾಡೋಣ ಸಾಕು ತಣ್ಣೀರಲ್ಲೇ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ನೋಡೋಣ, ತಣ್ಣೀರು ಚೆನ್ನಾಗಿ ತಣ್ಣೀರು ಇಲ್ಲ ಅಂತಂದರೆ ಟಾಯ್ಲೆಟ್ಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಬಿಸಿನೀರಲ್ಲಿ ಸ್ನಾನ ಮಾಡೋಣ. ಎಲ್ರಿಗೂ ಸ್ನಾನ ಆದ್ಮೇಲೆ ಸಿಕ್ಕಾವು ಟಯರ್ಡ್ ಆಗೈತೆ. ಇವಾಗ ಸ್ನಾನ ಮಾಡಿ ಮನೆಗೆ ಕಂಬಿಡೋಣ. ಅಣ್ಣ ಗಾಡಿ ಓಡಿಸ್ತಾರೆ. ಇನ್ನೇನೊಂದು 100
170 ಇನ್ನೊಂದು 200 ಕಿಲೋಮೀಟ್ರ್ ಒಳಗಡೆ ಇದೆ ಅಷ್ಟೇ ಪಾಯಿಂಟ್ ಇವಾಗ ಕರೆಕ್ಟ್ ಎಕ್ಸಾಕ್ಟಾಗಿ. ಹೋಗೋಣ ಬನ್ನಿ, ಸ್ನಾನ ಮಾಡ್ಕೊಂಬರ್ತೀವಿ. ಬಂದಿದ್ದೀವಿ, ಗಾಡಿ ಸೈಡ್ಗೆ ಹಾಕೊಂಡ್ಬಿಟ್ಟು ಕೂತಿದ್ದೀವಿ. ಇಲ್ಲಿ ಎಲ್ಲ ಗಾಡಿಗಳು ಹೋಗ್ತಾ ಇದ್ದಾವೆ, ನಾವು ಹೋಗ್ಬೋದು. ಸುಮ್ಮನೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾರು ಪೊಲೀಸ್ ಹಿಡಿದು ಫೋಟೋ ಗಿಟ ತೆಗೆದು ಹಾಕಿ ಇಲ್ಲ ಮತ್ತು ಅವ್ನು ಪಾಯಿಂಟ್ ಕೊಡು ಅಂತ ಕೇಳ್ತು. ಸುಮ್ಮನೆ ಯಾಕೆ, ಇವಾಗ ಹೋದ್ರೆ ಅನ್ಲೋಡ್ ಅಂತೂ ಆಗಲ್ಲ, ಗೊತ್ತಾಯಿತು. ಇಲ್ಲಿಂದ ಹೋಗಕ್ಕೆ 1 ಅವರ್ ತೋರಿಸ್ತೈತೆ. ಸುಮ್ಮನೆ ಹೋಗಿ ಅಲ್ಲಿ ಅನ್ಲೋಡ್ ಆಗೋಬೋದು, ಸುಮ್ಮನೆ ಯಾವಂಗಾರ ಫೈನ್ ಕಟ್ಟೋ ಬದಲು ಸುತ್ತಾಗಿ ಇಲ್ಲೇ ಇದ್ದರು ಒಂದು ನೈಟ್ ಹೊರಟ್ರೆ ಊಟ ಗಿಟ ಮಾಡ್ಕೊಂಡು ನೈಟ್ ಅಲ್ಲಿ ಹೋಗಿ ಸ್ಟೇ ಮಾಡಿ ಬೆಳಗ್ಗೆ ಅನ್ಲೋಡ್ ಮಾಡ್ತೀನಿ ಅಂತ ಹೇಳೋರೆ. ನೋಡ್ಬೇಕೇನು 5 ಗಂಟೆಗೆ ಬರ್ತೀನಿ ಅಂದ್ರೆ ಸುಳ್ಳು ನಿಜಾನೋ ಗೊತ್ತಿಲ್ಲ, ನೋಡ್ಬೇಕು. ಇಲ್ಲಿಂದ ಹೊರಟಾಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. The next day. ಗುಡ್ ಮಾರ್ನಿಂಗ್ ಅಂಡ್ ಮಾಸ್. ಮ್ಯಾಕ್ಸಿಮದಲ್ಲಿ ಸಂಜೆ ಹೋಗ್ತಿದ್ದಂಗೆ ಮಲ್ಕೊಂಬಿಟ್ಟು 9:30 ಆಯ್ತು ಎದ್ದಾಗ. ನಾನು ಆರಾಮ ಇರ್ಕೊಂಡಿಲ್ಲ, ಅಣ್ಣ ಆರಾಮ ಇಟ್ಕೊಂಡಿಲ್ಲ. ಎದ್ದು ಪಾಯಿಂಟಿಗೆ ಬಂದು ಹತ್ತಿರಟ್ವಿ 10:30ಗೆ ಇದ್ರೆ ಬಗ್ಗೆ ನೋಡಿ ಹಾಕೊಂಬಿಟ್ಟು ಹೋಗ್ಬಿಟ್ಟು ಎಗ್ರೇಸ್ ಪಾಸ್ ಅಂತಂದರೆ ಇದೇ ಜಾಗದಲ್ಲಿ ಅನ್ಲೋಡು ಗಾಡಿಯಲ್ಲಿ ಹಾಕಿದ್ದೀವಿ. ಆದರೆ ಇಲ್ಲೇ ಬಂದು ಒಳಗಡೆ ಗೇಟ್ ಒಳಗೆ ಹಾಕೊಂಬಿಡ ಅಂದ್ಬಿಟ್ಟು ಬೆಳಗ್ಗೆ ಯಾರೋ ಕಳ್ಳ ಸಿಕ್ಕಾಕೋಣ, ಕಳ್ಳಕ್ಕೆ ಸರಿಯಾಗಿ ಹೊಡಿತಾಯಿದ್ರು. ಫುಲ್ ಕಳ್ತನದ ಏರಿಯಾ ಅಂತ ಇದೆ ನಮ್ಮ ಡ್ರೈವರ್ ಅಣ್ಣ. ಇಲ್ಲಿ ಬೇಡ ಬರೋದು, ಅಲ್ಲೇ ಇರೋಣ ಸುಮ್ಮನೆ ಕಳ್ತನ ಏರಿಯಾ ಅಂತ. ಕೊನೆಗೂ ಯಾರೋ ಕಳ್ತನ ಇದೆ, ಬೆಳಗ್ಗೆ ಫುಲ್ ಬಟ್ಟೆ ಎಲ್ಲ ಬಿಚ್ಚು ಹೊಡಿತಾವ್ರೆ. ಸರಿಯಾಗಿ ಕಳಿಸ್ತಾಯಿದ್ರು. ಗಾಡಿ ಹಿಂದೆ ಬಿಟ್ಟಿದ್ವಿ ಆವಾಗ, ಹಂಗಾಗಿ ಅವ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತಲೇ ಆಗಲಿಲ್ಲ. ಅನ್ಲೋಡಿಂಗ್ ಹಾಕಿದ್ದೀವಿ. ಇದು ನೈಟ್ ಟೈಮ್ ಅಷ್ಟೇ, ಒಂದು 6 ಜನ ಅವರೇ. 10 ನಿಮಿಷ ಅರ್ಧ ಗಂಟೆಲಿ ಮಾಡಾಕ್ತಾರೆ. ನೋಡ್ಬೇಕು ಎಷ್ಟೊತ್ತಾಗುತ್ತೆ. ಇಲ್ಲಿಂದ ವೈಟ್ ಫೀಲ್ಡ್ಗೆ ಹೋಗ್ಬೇಕು ಇವಾಗ. ಮತ್ತೆ ನೋಡೋಣ, ಅವ್ರದ್ದು ಲೊಕೇಶನ್ ಬೇರೆ ಇಲ್ಲ. ನೋಡೋಣ, ಅನ್ಲೋಡ್ ಹಾಕಿದ್ಮೇಲೆ ನೋಡೋಣ. ಬ್ರಷ್ ಮಾಡಿ ಒಂದು ಟೀ ಕುಡಿಬೇಕು. ಟಾರ್ಪಲ್ ಕೆಳಗಡೆ ಹಾಕಿದ್ವಿ, ಟಾರ್ಪಲ್ ಮಡ್ಸಿದ್ವಿ. ವೀಲ್ದು ಈಗ ಕವರ್ ಹಾಕಿದ್ವಿ, ಅದು ಕಿತ್ತೋಯ್ತು. ಹಿಂಗಡೆ ಗಾಡಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಡೀಪ್ ಐತಿ ಹಿಂಗೆ, ಹಂಗಾಗಿ ಸದ್ಯಕ್ಕೆ ಇಷ್ಟು ಗಾಡಿ ಅನ್ಲೋಡ್ ಆಗೈತೆ. ಇನ್ನೇನೊಂದು 50-60 ಚೀಲ ಆಯ್ತು ಅಷ್ಟೇ. ಮಾಮ ಮಾಡಿದ್ರೆ ಅರ್ಧ ಗಂಟೆ 1 ಅವರಲ್ಲಿ ಮಾಡ್ತಾರೆ. ಲೆಫ್ಟ್ ಸೈಡಲ್ಲಿ ಕಂಪ್ನಿ ಇದೆ, ತೋರಿಸಂಗಿಲ್ಲ, ಅದಕ್ಕೆ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ.